ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ. ಜಾಲಿ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ ಸರ್ಪ್ರೈಸ್. ಎಣ್ಣೆ ಹಾಕ್ದಲೆ ಸೀಗಡಿನ ಫಸ್ಟ್ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಫಸ್ಟು ಸ್ವಲ್ಪ ಬಾಣಲಿಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಾದ್ಮೇಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಹಾಕ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಬಿಡ್ತಾ ಇದೆ ಫ್ರೆಂಡ್ಸ್. ಟೊಮೆಟೊ ಫುಲ್ಲು ಫ್ರೈ ಆಗಿದೆ. ಇವಾಗ ಮಸಾಲೆಗಳನ್ನ ಹಾಕ್ಕೊಳ್ತೀವಿ. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿದ್ದಾರೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಫುಲ್ಲು ಫ್ರೈ ಮಾಡಿದ್ದೀವಿ, ಕಲಿಸ್ತಾ ಇದ್ದೀವಿ. ಕಲರ್ ನೋಡ್ತಾ ಇದ್ರೆ ಹಂಗೆ ತಿನ್ಬಿಡೋಣ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಇದೆಲ್ಲ ಎಣ್ಣೆ ಬಿಡ್ತಾ ಇದೆ, ಟೊಮೊಟೊ ಫುಲ್ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಹಾಕ್ತಾ ಇದ್ದೀವಿ. ಮೊಟ್ಟೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು 4 ಹಾಕ್ಕೊಳ್ತಾ ಇದ್ದೀವಿ. ಮೊಟ್ಟೆ ಇದ್ದರೆ ಮಕ್ಕಳು ತಿಂತಾರೆ, ಸೀಗಡಿ ಅಂತ ಹೇಳಿದ್ರೆ ತಿನ್ನಲ್ಲ, ಅದಕ್ಕೋಸ್ಕರ ಇದಕ್ಕೆ ಮೊಟ್ಟೆ ಹಾಕ್ತೀವಿ. ಮೊಟ್ಟೆ ಗೊಜ್ಜು ಅಂತ ಹೇಳಿದ್ರೆ ಮಕ್ಕಳು ತಿಂತಾರೆ ಅಂತ. ಮೊಟ್ಟೆ ಹಾಕಾದ್ಮೇಲೆ ಸೀಗಡಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇದನ್ನು ಪೂರ್ತಿ ಕಲಿಸ್ಕೋಬೇಕು. ಫ್ರೈ ಆಗಿಬಿಟ್ರೆ ಬಾಯಲ್ಲಿ ಸೀಗಡಿನೇ ಸಿಗಲ್ಲ, ಅಷ್ಟು ಫ್ರೈ ಆಗಿಬಿಡತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಸೀಗಡಿ ಗೊಜ್ಜು ರೆಡಿ ಆಯಿತು. ಇದನ್ನು ನಾವು ಎಣ್ಣೆಲ್ಲೇ ಫ್ರೈ ಮಾಡಿರೋದ್ರಿಂದ ಇದನ್ನು ನೀವು 1 ತಿಂಗಳು ಬೇಕಾದ್ರೆ ಇಟ್ಕೊಂಡು ತಿನ್ಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಅನ್ನ, ದೋಸೆ, ಚಪಾತಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ನಾವು ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ವಿ, ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ದೀವಿ. ನೋಡಿ ಬಾಣಲಿಲಿ ಅದೇ ಅನ್ನ, ಇಷ್ಟು ಸ್ವಲ್ಪನೇ ಗೊಜ್ಜು, ಆದರೆ ಅನ್ನ ಇಷ್ಟೊಂದು ಕಲಿಸ್ಕೊಂಡು ಇವಾಗ ಹುಡುಗರೆಲ್ಲ ಕೈ ತುತ್ತು ತಿಂತಾಯಿದ್ದೀವಿ, ಮಕ್ಕಳು ಎಲ್ಲ. ಇದು ಮಕ್ಳಿಗೆ ಗೊತ್ತಾಗೋದಿಲ್ಲ ನಾವೇನು ಹಾಕಿದ್ದೀವಿ ಅಂತೇಳ್ಬಿಟ್ಟು. ಆಮೇಲೆ ನಾನು ಗೊಜ್ಜನ್ನ ಒಂದು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಎಮರ್ಜೆನ್ಸಿ ಎಲ್ಲಾದರೂ ಹೋಗಿ ಬಂದಿರ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಅನ್ನ ಮಾಡಿಕೊಂಡು ಈ ಗೊಜ್ಜು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಮ್ಮಿ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನಿಮಗೂ ಒಂದೊಂದು ಕೈ ತುತ್ತು ಕೊಡ್ತೀನಿ. ಹೆಂಗಿದೆ? ಸೂಪರ್. ನಿಖಿಲ್ ಹೆಂಗಿದೆ? ನಿಖಿಲ್ ಸೂಪರ್. ಚೆನ್ನಾಗಿ. ಕೈ ತುತ್ತು ಹೆಂಗಿದೆ? ಕೈ ತುತ್ತು ಚೆನ್ನಾಗಿದೆ, ಗ್ರೇವಿ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಮಾಡಿರೋ ಸೀಗಡಿ ಗೊಜ್ಜು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು, ಕಮೆಂಟು,